ಜಗತ್ತಿನ ಆದಿ ಬೆಳಕಾದಂತಹ ಆ ಪರಂಜ್ಯೋತಿ ಪರಮಾತ್ಮನನ್ನು ನಮಸ್ಕರಿಸಿಕೊಳ್ಳುತ್ತಾ ಭಾರತೀಯ ಶಾಸ್ತ್ರ ಪರಂಪರೆಯನ್ನು ಇಲ್ಲಿಯವರೆಗೆ ತಂದಿರುವಂತಹ ಆ ಎಲ್ಲ ಋಷಿ ಮಹರ್ಷಿಗಳನ್ನು ನಮಸ್ಕರಿಸಿಕೊಳ್ಳುತ್ತಾ ಇಂದಿನ ಯುಗದ ಎಲ್ಲ ವಿಜ್ಞಾನ ಪರಂಪರೆಯನ್ನು ನಮಿಸಿಕೊಳ್ಳುತ್ತಾ ಗ್ರಹಣದ ಬಗ್ಗೆ ಒಂದೆರಡು ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋಣ. ಆಕಾಶದಲ್ಲಿ ಸಂಚರಿಸುವಂತಹ ಎಲ್ಲ ಗ್ರಹಗಳಿಗೂ ಕೂಡ ಗ್ರಹಣವಿದೆ. ಆದರೆ ಪ್ರಸ್ತುತ ಗ್ರಹಣ ಅಂದ ಕೂಡಲೇ ಚಂದ್ರ ಮತ್ತು ಸೂರ್ಯರಿಗೆ ಮಾತ್ರ ಗ್ರಹಣ ಎಂಬುದಾಗಿ ಲೋಕರೂಢಿ ಇದೆ. ಆದರೆ ವಸ್ತುತಃ ಎಲ್ಲ ಗ್ರಹಗಳಿಗೂ ಕೂಡ ಗ್ರಹಣವಾಗುತ್ತೆ. ಹಾಗಾದರೆ ಗ್ರಹಣ ಎಂದರೇನು ಅಂತ ನೋಡಿದರೆ, ಗೃಹ್ಯತೆ ಇತಿ ಗ್ರಹಣಂ. ಒಂದು ಆಕಾಶ ಬಿಂಬವು ಇನ್ನೊಂದು ಆಕಾಶಕಾಯ ಬಿಂಬದಿಂದ ಆಚ್ಛಾದಿತವಾದರೆ ಮುಚ್ಚಿ ಹೋದಂತೆ ಕಂಡುಬಂದರೆ ಅದಕ್ಕೆ ಗ್ರಹಣ ಎಂಬುದಾಗಿ ಹೇಳ್ತಾರೆ. ವಿಶೇಷವಾಗಿ ರವಿಚಂದ್ರರಿಗೆ ಗ್ರಹಣ ಆಳುವಂಥದ್ದು ಪ್ರಸಿದ್ಧ. ಈ ಗ್ರಹಣಗಳಲ್ಲಿ ಪ್ರಧಾನವಾಗಿ 3 ವಿಧ. ಒಂದು ಖಗ್ರಾಸ ಗ್ರಹಣ ಅಂದರೆ ಸಂಪೂರ್ಣ ಗ್ರಹಣ ಅಂತ, ಇನ್ನೊಂದು ಖಂಡಗ್ರಾಸ ಗ್ರಹಣ ಅಂತ, ಮತ್ತೊಂದು ವಲಯ ಗ್ರಹಣ. ಹೀಗೆ ಪ್ರಧಾನವಾಗಿ 3 ವಿಧಿಗಳು ಕಂಡುಬರುತ್ತೆ. ಈ 3 ವಿಧಿಗಳಲ್ಲೂ ಕೂಡ ಕೆಲವೊಮ್ಮೆ ಗ್ರಹಣ ಹಿಡಿದ ನಂತರ ಉದಯವಾಗುವಂಥದ್ದು, ಅದೇ ರೀತಿಯಲ್ಲಿ ಉದಯವಾದ ನಂತರ ಗ್ರಹಣ ಹಿಡಿಯುವಂಥದ್ದು, ಹೀಗೆ 2 ಥರ ಇದೆ. ಪ್ರಸ್ತುತ ಈಗ ನಡೀತಾ ಇರುವಂತಹ ಗ್ರಹಣ ಚಂದ್ರಗ್ರಹಣ. ಚಂದ್ರಗ್ರಹಣದಲ್ಲೂ ಕೂಡ ನಮ್ಮ ಪುಣ್ಯ ಭಾರತ ಭೂಮಿಯಲ್ಲಿ ಗ್ರಸ್ತೋದಿತವಾದಂತಹ ಗ್ರಹಣ ಕಂಡುಬರುತ್ತೆ. ಏನು ಗ್ರಸ್ತೋದಿತ ಅಂತಂದರೆ, ಮೊದಲೇ ಗ್ರಸ್ತವಾಗಿರುತ್ತೆ, ಅಂದರೆ ಗ್ರಹಣ ಆರಂಭವಾಗಿರುತ್ತೆ, ಅನಂತರದಲ್ಲಿ ಉದಯವಾಗುವಂತಹದ್ದು. ಪ್ರಸ್ತುತ ಈಗ ನಡೀತಾ ಇರುವಂತಹ ಗ್ರಹಣ ಚಂದ್ರಗ್ರಹಣ. ಚಂದ್ರನಿಗೆ ಕೇತುಗ್ರಹಣ ಸಂಭವಿಸ್ತದೆ. ಇದು ಯಾವಾಗ ಅಂತ ಕೇಳಿದರೆ, ಸರಿಸುಮಾರು ಪೂರ್ಣಿಮೆಯ ದಿವಸ ನಾಡಿದ್ದು 3 ಗಂಟೆಯ ಸಾಮೀಪ್ಯದಲ್ಲಿ ಚಂದ್ರಬಿಂಬವು ಭೂಛಾಯೆಯ ಒಳಗಡೆಯಲ್ಲಿ ಪ್ರವೇಶವನ್ನು ಮಾಡ್ತದೆ. ಆದರೆ ಅದು ನಮಗೆ ಕಂಡುಬರೋದಿಲ್ಲ. ಈ ಭಾರತ ಭೂಮಿಯಲ್ಲಿರುವಂತಹ ನಮಗೆ ಕಂಡುಬರೋದಿಲ್ಲ. ನಮಗೆ ಯಾವಾಗ ಕಂಡುಬರುತ್ತೆ ಅಂತ ಕೇಳಿದರೆ, ಯಾವಾಗ ಚಂದ್ರೋದಯವಾಗ್ತದೆಯೋ ಆವಾಗ ಕಂಡುಬರುತ್ತೆ. ಯಾವಾಗ ಚಂದ್ರೋದಯವಾಗ್ತದೆ? ಸರಿಸುಮಾರು ಕರ್ನಾಟಕ ಪ್ರದೇಶಕ್ಕೆ 6 ಗಂಟೆ 36 ನಿಮಿಷದಿಂದ 6 ಗಂಟೆ 38 ನಿಮಿಷದ ಮಧ್ಯದಲ್ಲಿ ಚಂದ್ರನ ಉದಯವಾಗ್ತದೆ. ಚಂದ್ರೋದಯವಾಗುವಾಗ ಚಂದ್ರ ಹೇಗೆ ಕಾಣ್ತಾನೆ ಅಂತ ಕೇಳಿದರೆ, ಚಂದ್ರನ ಒಂದಿಷ್ಟು ಭಾಗ ಆಚ್ಛಾದಿತವಾಗಿ ಕಂಡುಬರುತ್ತೆ, ಗ್ರಸ್ತವಾಗಿರ್ತದೆ. ಆದ್ದರಿಂದ ಗ್ರಸ್ತೋದಯ ಚಂದ್ರಗ್ರಹಣ ಎಂಬುದಾಗಿ ಇದನ್ನು ಹೇಳ್ತೇವೆ. ಇದು ಎಷ್ಟು ಸಮಯ ಇರುತ್ತೆ ಅಂತ ಕೇಳಿದರೆ, ಸರಿಸುಮಾರು 9 ರಿಂದ 20 ನಿಮಿಷಗಳ ಕಾಲ ನಮ್ಮ ಕರ್ನಾಟಕ ಪ್ರದೇಶದಲ್ಲಿ ಈ ಗ್ರಹಣ ಕಂಡುಬರುತ್ತೆ. ಹೇಗೆ? 6 ಗಂಟೆ 36 ನಿಮಿಷಕ್ಕೆ ಚಂದ್ರೋದಯವಾದರೆ ಗ್ರಸ್ತವಾಗಿರುವಂಥದ್ದು ಕಂಡುಬರುತ್ತೆ. ಹಾಗೆ 6 ಗಂಟೆ 48 ನಿಮಿಷಕ್ಕೆ ಮೋಕ್ಷವಾಗ್ತದೆ. ಈ ಮಧ್ಯದಲ್ಲಿ ಗ್ರಹಣದ ಸಮಯ. ಇದು ಅತ್ಯಲ್ಪವಾದಂತಹ ಕಾಲ. ಗ್ರಹಣದಲ್ಲಿ ಸರಿಸುಮಾರು 5 ಪ್ರಧಾನ ವಿಭಾಗಗಳಿರುತ್ತೆ. ಒಂದು ಸ್ಪರ್ಶಕಾಲ, ಒಂದು ಸಮ್ಮಿಲನ ಕಾಲ, ಮಧ್ಯಕಾಲ, ಉನ್ಮೀಲನ ಕಾಲ ಮತ್ತು ಮೋಕ್ಷಕಾಲ ಎಂಬುದಾಗಿ. ಈ ಚಂದ್ರನು ಭೂಚ್ಛಾಯಾಂ ಪ್ರವಿಶ್ಯತಿ ಇಂದುಹು ಎಂಬುದಾಗಿ ಶಾಸ್ತ್ರಗಳು ಏನು ಹೇಳ್ತದೆ? ಸೂರ್ಯ ಸಿದ್ಧಾಂತದಲ್ಲಿ ಹೇಳುತ್ತೆ, ಪ್ರಾಂಗುಖಶ್ಚಂದ್ರ ಭವತ್ಯಸ್ಯ ಭವೇದಸೌ. ಯಾವಾಗ ಚಂದ್ರನು ಬರ್ತಾ ಬರ್ತಾ ಭೂಮಿಯ ಛಾಯೆಯ ಒಳಗಡೆಯಲ್ಲಿ ಪ್ರವೇಶವನ್ನು ಮಾಡ್ತಾನೆ, ಯಾವಾಗ ಭೂಛಾಯೆಗೂ ಮತ್ತು ಚಂದ್ರಬಿಂಬಕ್ಕೂ ಸ್ಪರ್ಶವಾಗುತ್ತೋ ಅದನ್ನು ಸ್ಪರ್ಶಕಾಲ ಎಂಬುದಾಗಿ ಹೇಳ್ತಾರೆ. ಅನಂತರದಲ್ಲಿ ಸಮ್ಮಿಲನ ಕಾಲ. ಸಂಪೂರ್ಣವಾಗಿ ಭೂಮಿಯ ಛಾಯೆಯ ಒಳಗಡೆ ಚಂದ್ರನ ಪೂರ್ಣ ಬಿಂಬವು ಆಚ್ಛಾದಿತವಾದಾಗ ಅದಕ್ಕೆ ಸಮ್ಮಿಲನ ಕಾಲ ಅಂತ ಹೇಳ್ತಾರೆ. ಅನಂತರದಲ್ಲಿ ಮಧ್ಯಗ್ರಹಣ. ತಿಥ್ಯವಸಾನೇತು ಮಧ್ಯಗ್ರಹಣಮಾದಿಶೇತ್. ಅಂದರೆ ತಿಥ್ಯಂತ, ಪೂರ್ಣಿಮಾ ತಿಥ್ಯಂತವಾದಾಗ ಮಧ್ಯಗ್ರಹಣವಾಗ್ತದೆ. ಅನಂತರದಲ್ಲಿ ಉನ್ಮೀಲನ ಕಾಲ. ಭೂಛಾಯೆಯಿಂದ ಚಂದ್ರಬಿಂಬವು ಸ್ವಲ್ಪ ಮಾತ್ರ ಕಾಣುವಂತೆ ಆದರೆ ಅದಕ್ಕೆ ಉನ್ಮೀಲನ ಕಾಲ ಎಂಬುದಾಗಿ ಹೇಳ್ತಾರೆ. ಅನಂತರದಲ್ಲಿ ಮೋಕ್ಷಕಾಲ. ಭೂಛಾಯೆಯಿಂದ
ಪೂರ್ಣವಾಗಿ ಚಂದ್ರಬಿಂಬವು ಹೊರಬರುವಂಥದ್ದನ್ನು ಮೋಕ್ಷಕಾಲ ಎಂಬುದಾಗಿ ಹೇಳ್ತಾರೆ. ಪ್ರಸ್ತುತ ಈ ಗ್ರಹಣದಲ್ಲಿ ನಮಗೆ ಎಲ್ಲವುದನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಸ್ಪರ್ಶಕಾಲವು ನಮಗಿಂತ ಪೂರ್ವ ದೇಶದಲ್ಲಿದ್ದವರಿಗೆ ಕಂಡುಬರುತ್ತೆ. ಅದೇ ರೀತಿಯಲ್ಲಿ ಸಮ್ಮಿಲನ ಕಾಲವೂ ಅಲ್ಲೇ ಆಗುತ್ತೆ. ಮಧ್ಯಕಾಲವನ್ನು ಮುಗಿಸಿ ಉನ್ಮೀಲನವಾದ ನಂತರದಲ್ಲಿ ನಮಗೆ ಕಂಡುಬರುತ್ತೆ. ಸರಿಸುಮಾರು ಪ್ರತಿಶತ ಅಂದರೆ 100ರಲ್ಲಿ ಚಂದ್ರಬಿಂಬದ 100ರಲ್ಲಿ 80ರಷ್ಟು ಭಾಗ ಕಾಣುವ ಸಂದರ್ಭದಲ್ಲಿ ನಮಗೆ ಇಲ್ಲಿ ಗ್ರಹಣ ಕಂಡುಬರುತ್ತೆ. ಇದು ಈ ಗ್ರಹಣದ ವಿಶೇಷವಾಗಿ ನಾವು ಈ ಗ್ರಹಣವನ್ನು ಕಲ್ಪಿಸಿಕೊಳ್ಳಬಹುದು. ಆದ್ದರಿಂದ ಗ್ರಸ್ತೋದಿತವಾದಂತಹ ಚಂದ್ರಗ್ರಹಣವು ಆಕಾಶದಲ್ಲಿ ನಡೆಯುವ ಅತ್ಯಂತ ಕುತೂಹಲಕರವಾದಂತಹ ಒಂದು ಘಟ್ಟ. ಇದನ್ನು ಭಾರತೀಯ ಜ್ಯೋತಿರ್ವಿಜ್ಞಾನ ಶಾಸ್ತ್ರ ಬಹು ನಿಖರವಾಗಿ ಇದನ್ನು ಸೂಚಿಸ್ತದೆ. ಆಕಾಶದಲ್ಲಿ ನಡೆಯುವ ಎಲ್ಲ ಗ್ರಹಗಳ ಅಥವಾ ಎಲ್ಲ ನಕ್ಷತ್ರಗಳ ದಿಕ್ಕನ್ನು, ಎಲ್ಲ ನಕ್ಷತ್ರಗಳ ಚಲನವನ್ನು, ಎಲ್ಲ ಗ್ರಹಗಳ ಯುದ್ಧಾದಿ ಕ್ರಮಗಳನ್ನೆಲ್ಲ ನಿಖರವಾಗಿ ನಿರ್ಣಯವನ್ನು ಕೊಡುವಂತಹ ಶಾಸ್ತ್ರ ಇದ್ದರೆ ಅದು ಭಾರತೀಯ ಜ್ಯೋತಿಷ್ಯ ಶಾಸ್ತ್ರ. ಆದ್ದರಿಂದ ಪ್ರಪಂಚದಲ್ಲಿ ಅನೇಕ ದೇಶಗಳು ಇನ್ನೂ ಜ್ಞಾನ ಪರಂಪರೆಗೆ ಬಾರದೇ ಇರುವಂತಹ ಕಾಲದಲ್ಲಿಯೇ ಭಾರತೀಯ ಋಷಿಮುನಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ, ತಮ್ಮ ಸತತ ಪರಾಕ್ರಮದಿಂದ, ಸತತವಾದಂತಹ ಅಧ್ಯಯನದಿಂದ, ಯೋಗ ವಿದ್ಯೆಯಿಂದ ಆಕಾಶಕಾಯದಲ್ಲಿ ನಡೆಯುವಂತಹ ಎಲ್ಲ ಘಟನೆಗಳನ್ನು ಕೂಡ ಕರಾರುವಕ್ಕಾಗಿ ಲೆಕ್ಕಿಸಿರುವಂತಹ ಸಂದರ್ಭ ನಮಗೆ ಕಂಡುಬರುತ್ತೆ. ಆದ್ದರಿಂದ ಅಂತಹ ಶಾಸ್ತ್ರದಲ್ಲಿ ನೈಜವಾಗಿ ಹೇಳಿರುವ ವಿಷಯವನ್ನು ನಾವು ಸಮಾಜದತ್ತ ತೆಗೆದುಕೊಂಡು ಹೋಗುವ ಕೆಲಸಗಳನ್ನು ಮಾಡೋಣ. ಆದ್ದರಿಂದ ಈ ಗ್ರಹಣ ನಮ್ಮೆಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ ಎಂಬುದಾಗಿ ಸಂಪ್ರಾರ್ಥಿಸಿಕೊಳ್ಳುತ್ತೇನೆ. ನಮಸ್ಕಾರ.